ಯುವರ್ ಆನರ್, ಪ್ರಕಾಶ್ ಬಾಬು ಅವರಿಗೆ ಲಂಗ್ ಕ್ಯಾನ್ಸರ್ ಇತ್ತು. ಇನ್ನು 6 ತಿಂಗಳಲ್ಲಿ ಸಾಯೋರಿತ್ತು. ಇಷ್ಟರ ಮಧ್ಯೆ ಹನುಮಂತರಾವ್ ಅವರ ಪರಿಚಯ ಆಯ್ತು. ನಾಳೆ ಸಾಯೋದ್ರ ಬದಲು ಇವತ್ತೇ ಸತ್ತರೆ ಏನ್ ವ್ಯತ್ಯಾಸ ಅಂತ ಯೋಚನೆ ಮಾಡಿದ್ರು. ಅವರಿಗೆ ದುಡ್ಡಿನ ಅಗತ್ಯ ಆಯ್ತು, ಅದನ್ನ ಹನುಮಂತರಾವ್ ಅವರು ಪೂರೈಸಿದ್ರು. ದುಡ್ದಿದ್ದ ದುಡ್ಡು, ರಂಜಿನಿ ಅವರ FD ದುಡ್ಡು, ಇದನ್ನೆಲ್ಲ ಖಾಯಿಲೆಯ ಟ್ರೀಟ್ಮೆಂಟ್ಗೆ ಸಕ್ಕುಬಾಯಿಗೆ ಕೊಟ್ಟು ಖಾಲಿ ಆಗಿತ್ತು. ಸಾಯೋದು ಖಚಿತ ಅಂದಾಗ ಹೆಂಡತಿ ರಂಜಿನಿಗೆ ಮೋಸ ಮಾಡಿದೆ ಅನ್ನೋ ಗಿಲ್ಟ್ ಅವ್ರನ್ನ ಕಾಡಿದ್ದಿರಬಹುದು. ಅದಕ್ಕೆ ಹನುಮಂತರಾವ್ ಅವರ ಛಾಪರ್ಗೆ ಪೈಲಟ್ ಆಗೋಕೆ ಪ್ರಕಾಶ್ ಬಾಬು ಒಪ್ಪಿದ್ರು. ಅದೇ ಛಾಪರ್ನಲ್ಲಿ ನರಸಿಂಹರಾವ್ ಡೆಲ್ಲಿಗೆ ಹೊರಟರು. ದಾರಿ ಮಧ್ಯದಲ್ಲಿ ಸುರಯ್ಯ ಕಾಡಲ್ಲಿ ಪ್ರಕಾಶ್ ಬಾಬು ವಿಚಿತ್ರವಾಗಿ ಛಾಪರ್ನ ಹ್ಯಾಂಡಲ್ ಮಾಡಿ ಸುಟ್ಟು ಹೋಗೋ ಹಾಗೆ ಮಾಡಿದ್ರು. ನರಸಿಂಹರಾವ್ ಅವರ ಸಾವಿಗೆ ಕಾರಣವಾದ ಜ್ವಾಲಾ ಅವರ NGC ಕೆಮಿಕಲ್ ಪ್ಲಾಂಟ್ಸ್ ಮೇಲೆ ರೇಡ್ ಆಗೋದನ್ನ, ಜೈಲ್ಗೆ ಹೋಗೋದನ್ನ ತಪ್ಪಿಸೋಕೆ ಛಾಪರ್ ಮೂಲಕ ಕೊಲೆ ಮಾಡೋ ಸಂಚನ್ನ ನಡೆಸಿ ವ್ಯವಸ್ಥಿತವಾಗಿ ಸಾಯಿಸಿದ್ದಾರೆ. ದುಡ್ಡಿನ ಆಸೆಗೆ ಜೈಲ್ಗೆ ಹೋಗೋದನ್ನ ತಡೆಯೋದಕ್ಕೆ 2 ಜೀವಗಳು ಬಲಿಯಾಗಿದೆ. That's all, Your Honor. Cross-examination, Mr. Rampriyan. Yes, Your Honor. Okay, proceed. ಹೆಸರು ರಂಜಿನಿ ಅಂತ ಗೊತ್ತಾಯ್ತು. ಈ ಹೆಸರನ್ನ ನಕ್ಷತ್ರದ ಪ್ರಕಾರ ಇಟ್ಕೊಂಡಿದ್ದೀರೋ ಅಥವಾ ನಿಮ್ಮ ತಂದೆ ತಾಯಿ ಇಷ್ಟಪಟ್ಟು ಹೆಸರಿಟ್ಟಿದಾರೋ? ನನ್ನ ಹೆಸರು ರಂಜಿನಿ ಅಂತ ಮಾತ್ರ ಗೊತ್ತು ಸರ್. ರಾಶಿ ನಕ್ಷತ್ರ ಯಾವುದು ಅಂತ ಗೊತ್ತೋ? ಗೋತ್ರ ಯಾವುದು? ಅಲ್ಲ ರೀ, ಕೇಳೋ ಪ್ರಶ್ನೆನಾ ಇದು? ಹಾಸ್ಯ ಅಂತ ಅನ್ನಿಸಬಹುದು, ವಿಚಿತ್ರವಾಗಿ ಕಾಣಬಹುದು. ಜ್ಯೋತಿಷ್ಯ ಸತ್ಯ, ಕೆಲವು ಜ್ಯೋತಿಷಿಗಳು ಸುಳ್ಳು. ರಾಶಿಗಳ ಆಧಾರದ ಮೇಲೆ ಮನುಷ್ಯನ ನಡವಳಿಕೆ, ಮನಸ್ಥಿತಿಯನ್ನ ಹೇಳಬಹುದು. ಕೆಲವರು ತುಂಬಾ ಚಂಚಲ ಸ್ವಭಾವದವರಾಗಿರ್ತಾರೆ. ಕಾರಣ ರಾಶ್ಯಾಧಿಪತಿ ರಾಹು. ರಾಹು ಅಂದ್ರೆ ಹಾವಿನ ಹೆಡೆ. ಹಾವಿನ ಹೆಡೆ ಯಾವಾಗಲೂ ಅಲ್ಲಾಡ್ತಾನೇ ಇರುತ್ತೆ. ಮನಸ್ಸು ಹಾಗೆ. ವಿಷಯಕ್ಕೆ ಬನ್ನಿ. ಇಲ್ಲಿ ಯಾರು ಜಾತಕ ತಂದಿಲ್ಲ, ಸಮಯನೂ ಇಲ್ಲ. ಕ್ಷಮಿಸಿ ಯುವರ್ ಆನರ್, ನಾನು ಕೋರ್ಟ್ ಹೊರಗಡೆ ನರಹರಿ ಅವ್ರಿಗೆ ಹೇಳಿದ್ದೆ, ಎಮೋಷನಲ್ ಬೇಸಿಸ್ ಮೇಲೆ ಆಟ ಆಡಿದ್ರೆ ಸತ್ಯ ಹೊರಗೆ ಬೀಳತ್ತೆ ಅಂತ. ನರಹರಿ ಅವರು ನನ್ನ ಮಾತನ್ನು ಪಾಲಿಸಿದ್ದಾರೆ. ಥ್ಯಾಂಕ್ ಯು ನರಹರಿ. ನೀವು ಹೇಳಿ ರಂಜಿನಿ ಅವರೇ, ನೀವು ನರಹರಿ ಅವ್ರಿಗೆ ಕೊಟ್ಟಿದ್ದ ಉತ್ತರ ಎಲ್ಲ ಸತ್ಯನಾ? ಅವ್ರು ಕೇಳಿದ್ದಕ್ಕೆ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಅವೆಲ್ಲ ಸತ್ಯನಾ? ಅವ್ರು ಕಲ್ಪಿಸ್ಕೊಂಡು ಹೇಳಿರ್ತಾರಪ್ಪ. ಒಬ್ಜೆಕ್ಷನ್ ಯುವರ್ ಆನರ್. ನನ್ನ ಸಾಕ್ಷಿಯ ದಿಕ್ ತಪ್ಪಿಸ್ತಾ ಇದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ಸಾರಿ ಯುವರ್ ಆನರ್. ಪ್ರಕಾಶ್ ಬಾಬು ಅವರು ನರಸಿಂಹರಾವ್ ಅವ್ರನ್ನ ಕೊಲ್ಲೋದಕ್ಕೋಸ್ಕರ ಹನುಮಂತರಾವ್ ಅವ್ರ ಚಾಪರ್ಗೆ ಪೈಲಟ್ ಆಗಿ ಹೋಗಕ್ಕೆ ಒಪ್ಪಿದ್ದನ್ನ ನಿಮ್ಮ ಹತ್ರ ಹೇಳಿದ್ರಾ? ಯಾವತ್ತೂ ಹೇಳಿಲ್ಲ. ಆದ್ರೆ ಮುಂದಿನ ಜೀವನಕ್ಕೆ ನಿಂಗೆ ತೊಂದರೆ ಆಗಲ್ಲ, ದುಡ್ಡು ಸಿಗತ್ತೆ ಅಂತ ಹೇಳಿದ್ರು. ಕೆಲಸನೂ ಸಿಕ್ತು ಅಂತ ಹೇಳಿದ್ರು. ಅಲ್ಲಿ ನೋಡಿ, ಹನುಮಂತರಾವ್ ಮತ್ತೆ ಆತ್ಮಾರಾವ್ ಅವರಿಬ್ರು ಯಾವತ್ತಾದ್ರೂ ನಿಮ್ಮನ್ನು ಭೇಟಿ ಮಾಡಿದ್ರಾ? ಅಥವಾ ಯಾರಾದ್ರೂ ನಾವು ಹನುಮಂತರಾವ್ ಕಡೆಯವರು ಅಂತ ಹೇಳ್ಕೊಂಡು ನಿಮ್ಮನ್ನು ಭೇಟಿ ಮಾಡಿದ್ರಾ? ಇಲ್ಲ. ನಿಜ ಹೇಳಿ, ಪ್ರಕಾಶ್ ಬಾಬು ಮೋಸಗಾರ ಅಂತ ಅನ್ನಿಸ್ತಾ ನಿಮ್ಗೆ? ಯಾಕ್ರಿ ಬೆವರ್ತಿದ್ದೀರಾ? ಉತ್ತರ ಕೊಡಿ. ನನಗೆ ಲೋ BP ಇದೆ, ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯ್ತು. ಅಲ್ಲಿ ನನ್ನ ಬ್ಯಾಗ್ ಇದೆ, ಟ್ಯಾಬ್ಲೆಟ್ ತಗೊಳ್ಳ? ಹಲೋ ಮಾಡ್ರಿ ಪಿಸಿ. ಇಷ್ಟೊತ್ತರೆಗೂ ಹೇಳಿ ಸುಳ್ಳು ಮೇಡಮ್. ನನ್ನ ಮಗು
ಕಿಡ್ನಾಪ್ ಆಗಿದೆ. ನನಗೆ ನನ್ನ ಮಗು ಬೇಕು. ಮೇಡಮ್ ನಂಬೇಡಿ ಮೇಡಮ್, ಇದೊಂದು ವ್ಯೂಹ. ಈ ಹನುಮಂತರಾವು ಎಲ್ಲ ಸೇರಿ ನನ್ನ ಸಾಕ್ಷಿಗಳನ್ನೆಲ್ಲ ಹೆದರ್ಸ್ತಾ ಇದ್ದಾರೆ. ದಯವಿಟ್ಟು ನಂಬೇಡಿ ಮೇಡಮ್. ನೀವು ಸುಮ್ಮನೆ ನೋಡಿ ಇದ್ರಲ್ಲಿ ಎಳಿಯಕ್ ಹೋಗ್ಬೇಡಿ. ನಾವಿಲ್ಲೇ ಇದ್ದೀವಿ. ನಾವ್ ತಾನೇ ಏನ್ ಮಾಡಕ್ ಸಾಧ್ಯ ನೋಡಿ. ನ್ಯಾಯವಾಗಿ ಕೇಸ್ ಗೆಲ್ಲಬೇಕು ಅಂದ್ರೆ ವಾದ ಮಾಡಿ ಗೆಲ್ಲಿ. ಹೀಗೆ ಸುಮ್ಮನೆ ನಮ್ಮನ್ನ ಅಡ್ಡಾರೆ ಗೆಲ್ಲಕ್ ಹೋಗ್ಬೇಡಿ. ಏಯ್, ನೀನ್ ಎಂಥವನು ಅಂತ ನಂಗೆ ಗೊತ್ತು. ಡೇವಿಡ್ ನ ಸಾಯಿಸಿದ್ದ ಇವನು ಮೇಡಮ್. ಸುಮ್ಮನೆ ಇವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವರ ನಾವು ಕೋರ್ಟ್ ಅಲ್ಲಿ ಇದ್ದೀವಿ. ಹುಚ್ಚಿಡ್ತಿದೆ ಇವನಿಗೆ. ನಾವ್ ಹೆಂಗ್ ಅಪಹರಣ ಮಾಡಕ್ ಸಾಧ್ಯ? ನಮ್ಮ ಅಣ್ಣನ ಕೊಂದಿತ್ತು ಅಲ್ಲದೆ ನನ್ನ ಸಾಕ್ಷಿಗಳನ್ನೆಲ್ಲ ಹೆದರ್ಸ್ತಾ ಇದೆಯಾ? ನೋಡು ಅರೇ ಅರೇ ಹೇಳ್ತಾ ಇದ್ದೀನಿ, ನಿಮಗೆ ತೊಂದರೆ ಆಗುತ್ತೆ ನೋಡಿ. ಇವರ ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಮಿಸ್ಟರ್ ಹರಿ, ನಿಮ್ಮನ್ನು ವಜಾಗೊಳಿಸಬೇಕಾಗತ್ತೆ, ಹೇಳಿದ್ದೀನಿ. ಸಾರಿ ಇವರ ಇವ್ರು ನಂಬೇಡಿ. ಇವ್ರು ನಂಬೇಡಿ. ಇವ್ರು ದಿಕ್ ತಪ್ಪಿಸ್ತಾ ಇದ್ದಾರೆ. ಏನ್ರಿ ರಂಜನಿ, ಹೆದರ್ಬಿಟ್ರಲ್ಲಿ ನೀವು, ಹೆದರ್ಬಿಟ್ರಲ್ಲಿ. ಮುಗಿದೋಯ್ತು. ಎಲ್ಲ ಇದ್ದಲ್ಲೇ ಇರಬೇಕು. ಇನ್ನು ಅರ್ಧ ಗಂಟೆ ವಿರಾಮ. ಮಿಸ್ಟರ್ ಹರಿ, ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಪಾಯಿಂಟ್ ಇದೆ. ಅರ್ಧ ಗಂಟೆ ಸುಧಾರಿಸ್ಕೊಳ್ಳಿ. ಯಾರು ಅಲ್ಲಾಡೋಂಗಿಲ್ಲ. ಚರ್ಚಮ್ಮ ಹೇಳಿದ್ಮೇಲೆ ಮುಗಿದೋಯ್ತು. ಯಾರ ಮೇಲೆ ಅನುಮಾನ ನಿಮ್ಗೆ? ಹೇಳಿ ಹೇಳಿ. ಹನುಮಂತರಾವ್, ACP ಆತ್ಮರಾವ್. ಹೇಗೆ ಹೇಳ್ತೀರಿ? ಅವರು ಇಲ್ಲೇ ಇದ್ದಾರೆ. ಕಿಡ್ನಾಪ್ ಹೇಗ್ ಮಾಡ್ತಾರೆ ಅಂತ ಅವ್ರ ಕಡೆ ಲಾಯರ್ ಕೇಳ್ತಾರೆ. ಏನ್ ಹೇಳ್ತೀರಿ? ನಾನ್ ಸತ್ಯ ಹೇಳಿದ್ರೆ ಅವ್ರಿಗೆ ಸಮಸ್ಯೆ ಆಗತ್ತೆ. ನನಗ್ ಸಮಸ್ಯೆ ಆಗೋದಾದ್ರೆ ನಾನ್ ಸತ್ಯನೇ ಹೇಳಲ್ಲ.